ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತು ಗುರುವಾರ, ರಾಯರನ್ನು ನೆನೆದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬಿದವರ ಕೈ ಬಿಡೋದಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರನ್ನು ಕಾಪಾಡು ತಂದೆ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ 2 ದಿನದಲ್ಲಿ ಅಂತಂದರೆ ಮುಂದಿನ 48 ಗಂಟೆಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ಸಮಯಗಳನ್ನು ವೀಕ್ಷಿಸಬಹುದಾಗಿರುತ್ತೆ. ನಿಮಗೆ ಒಳ್ಳೆಯ ಸಮಯ ಆದರೆ ಬಂದಿರತಕ್ಕಂಥದ್ದು ನಂತರ ನಿಮ್ಮ ಜೀವನದಲ್ಲಿ ಭಾರಿ ಪವಾಡಗಳನ್ನು ನೀವು ಗಮನಿಸಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಯನ್ನು ಕುಂಭರಾಶಿಯವರ ಜೀವನದಲ್ಲಿ ನಡ್ತಕ್ಕಂಥ ಮುಂದಿನ 2 ದಿನದ ಪವಾಡವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾನು ಮಾಹಿತಿಯನ್ನು ಹೇಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಹೌದು, ಈಗ ಕುಂಭರಾಶಿಯವರಿಗೆ ಮುಂದಿನ 2 ದಿನ ಅಂತಂದರೆ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳಾದರೆ ಆಗ್ತದೆ. ಹೌದು, ಇಷ್ಟು ದಿನ ಇರ್ತಕ್ಕಂಥ ಜೀವನಕ್ಕಿಂತ ಮುಂದಿನ 2 ದಿನದಲ್ಲಿ ನೀವು ಭಾರಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಒಳ್ಳೆಯ ಸಮಯ ಆದರೆ ಇದೀಗ ನಿಮಗೆ ಶುರುವಾಗಿರುವುದು. ಕುಂಭರಾಶಿಯವರಿಗೆ ಹೌದು, ಭಾರಿ ಪವಾಡಗಳನ್ನು ನೀವು ಸಹ ಗಮನಿಸಬಹುದು ಸ್ನೇಹಿತರೆ. ಆದರೆ ಈ ಒಂದು ತಪ್ಪನ್ನು ನೀವು ಮುಂದಿನ 48 ಗಂಟೆಯಲ್ಲಿ ಮಾಡಬಹುದಾಗಿರುತ್ತೆ. ಹೌದು, ಯಾವುದು ತಪ್ಪು, ಆ ತಪ್ಪನ್ನು ಮಾಡಿದರೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ನೀವು ಯಾವ ತಪ್ಪನ್ನು ಮಾಡಬಾರದು, ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ. ಮತ್ತು ಮುಂದಿನ 2 ದಿನದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಹೌದು, ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥ ಯೋಗ. ಆದರೆ ನೀವು ಇರ್ತಕ್ಕಂಥದ್ದು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ. ಆರ್ಥಿಕ ಪರಿಸ್ಥಿತಿ, ಹೌದು, ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇದ್ದರೆ, ಅದು ವೃತ್ತಿಯ ಜೀವನದಲ್ಲಿ ಹಣಕಾಸಿನ ತೊಂದರೆ ಇದ್ದರೆ, ಯಾವುದಾದರೂ ಯೋಜನೆಗೆ ಹಣಕಾಸಿನಲ್ಲಿ ಸಮಸ್ಯೆ ಇದ್ದರೆ ಇದೀಗ ಆರ್ಥಿಕ ಪರಿಸ್ಥಿತಿ ಸಹ ಸುಧಾರಣೆ ಆಗುವಂಥದ್ದು ಕುಂಭರಾಶಿಯವರಿಗೆ. ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಿಂದ ನಿಮ್ಮ ಸುತ್ತಮುತ್ತ ನಿಮ್ಮ ಶತ್ರುಗಳ ಸಂಖ್ಯೆಯೂ ಸಹ ಹೆಚ್ಚಾಗುವಂಥದ್ದು. ಹೌದು, ಕಪಟಿ ಜನರ ಸಂಖ್ಯೆ ಹೆಚ್ಚಾಗಲಿದೆ. ಅವರು ನಿಮ್ಮ ಬಳಿ ಸಾಲ ಕೇಳಲು ಬರ್ತಾರೆ, ಹಣವನ್ನು ಕೇಳಲು ಬರ್ತಾರೆ. ಆದರೆ ನೀವು ಯೋಚನೆ ಮಾಡಿ ಹಣದಲ್ಲಿ ನಿರ್ಧಾರವನ್ನು ತಗೋಬೇಕಾಗಿರೋದು. ಆದಷ್ಟು ಈ ಸಮಯದಲ್ಲಿ ಯಾರಿಗೂ ಸಹ ಹಣ ನೀಡಬೇಡಿ. ಹೌದು, ಶತ್ರುಗಳು ಈ ಹಿಂದೆ ನಿಮ್ಮನ್ನು ಮೋಸ ಮಾಡಿದರು, ಅವರಿಂದ ನೀವು ತುಂಬ ನೋವನ್ನು ಪಟ್ಟಿದ್ದೀರಾ. ಆದರೆ ಈಗ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿರತಕ್ಕಂತಹ ಕಾರಣದಿಂದಾಗಿ ಇದೀಗ ಕಪಟಿ ಜನರು, ನಿಮ್ಮ ಶತ್ರುಗಳು ನಿಮ್ಮ ಬಳಿ ಬರ್ತಾರೆ. ಅದು ಸಹ ಮುಖವಾಡ ಧರಿಸಿ ಬಂದು ನಿಮ್ಮ ಬಳಿ ಹಣ ಕೇಳಲು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಿಮ್ಮ ಶತ್ರುಗಳಿಂದ ನಂತರ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಕುಂಭರಾಶಿಯವರದು ಅಂತಂದರೆ, ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಬೇರೆಯವರನ್ನು ಬೇಗನೆ ನಂಬುವಂತಹ ಗುಣ ನೀವು ಹೊಂದಿದ್ದೀರಾ. ಅದೇ ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ. ಆದರೆ ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನಾದರೂ ನೀವು ನಂಬಬೇಕು ಅಂತಂದರೆ ಹಲವಾರು ಬಾರಿ ಯೋಚನೆ ಮಾಡಿ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನಡವಳಿಕೆ ಎಂಥದ್ದು ಅಂತ ಹೇಳಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ ಕುಂಭರಾಶಿಯವರಿಗೆ. ಹೌದು, ಮುಂದಿನ 2 ದಿನದಲ್ಲಿ ನಿಮಗೆ ಮುಂಜಾನೆ ಬೀಳ್ತಕ್ಕಂಥ ಕನಸುಗಳಲ್ಲಿ ದೈವಿಕ ಕನಸು ಬಂದರೆ ನಿಮಗೆ ಅದೃಷ್ಟ ಶುರುವಾಗಿದೆ ಅಂತ ಹೇಳಿ ಅರ್ಥ. ಹೌದು, ದೈವಿಕ ಗುರುತುಗಳು, ದೈವಿಕ ವಸ್ತುಗಳು ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ನಿಮಗೆ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ. ಮುಂದಿನ 2 ದಿನದಲ್ಲಿ ನಿಮಗೆ ಅಂತಂದರೆ ಕುಂಭರಾಶಿಯವರಿಗೆ ಮುಂಜಾನೆ ಜಾವ ಕನಸು ಬೀಳ್ತಕ್ಕಂಥ ಸಾಧ್ಯತೆಗಳು ಸಹ ಇರುವಂಥದ್ದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಂತರ ಕುಂಭರಾಶಿಯವರ ಜೀವನದಲ್ಲಿ ಮುಂದಿನ 2 ದಿನದಲ್ಲಿ ಹೊಸ ಅಧ್ಯಾಯ ಅಂದರೆ ಈಗ ಶುರುವಾಗ್ತಿದೆ.
ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಅಡೆತಡೆಗಳೆಲ್ಲ ದೂರ ಆಗಲಿದೆ ಸ್ನೇಹಿತರೆ. ನಂತರ ನಿಮ್ಮ ಜೀವನದಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ವೃತ್ತಿ ಜೀವನದ ಸಮಸ್ಯೆ ಆಗಿರಬಹುದು, ಎಲ್ಲ ಕಷ್ಟಗಳು ಸಹ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ಕುಂಭರಾಶಿಯವರಿಗೆ ನಂತರ ತಾಯಿ ಲಕ್ಷ್ಮೀ ದೇವರ ಆಶೀರ್ವಾದವೂ ಸಹ ನಿಮಗೆ ಸಿಗಲಿದೆ. ಈ 2 ದಿನದಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವಂತಹ ಯೋಗ ಆದರೆ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ನಂತರ ಧನಲಾಭ ಪ್ರಾಪ್ತಿಯಾಗಲಿದೆ. ನೀವು ಮುಟ್ಟಿದೆಲ್ಲ ಚಿನ್ನ ಆಗಲಿದೆ. ಯಾವುದೇ ಒಂದು ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ಇದು ಒಳ್ಳೆಯ ಕಾಲ ಆಗಿರುತ್ತೆ. ನಂತರ ಬೇರೆ ಬೇರೆ ದಾರಿಗಳಿಂದ ಹಣ ಬರೋದು ಹೆಚ್ಚಾಗುತ್ತೆ ನಿಮ್ಮ ಕೈಗೆ. ಹೌದು, ಸಾಲವಾಗಿ ನೀಡಿರ್ತಕ್ಕಂಥ ಹಣ ಬರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತೀರಾ, ಆದರೆ ಈಗ ನೀವು ನೀಡಿರ್ತಕ್ಕಂಥ ಹಣ ಬರುತ್ತೆ. ಮುಟ್ಟಿದೆಲ್ಲ ಚಿನ್ನ ಆಗಲಿದೆ. ನೀವು ಹೂಡಿಕೆ ಮಾಡಿರುವಂಥ ಹಣದಿಂದ ಹೆಚ್ಚಿನ ಲಾಭವನ್ನು ನೀವು ಈಗ ನಿರೀಕ್ಷಿಸಬಹುದಾಗಿರುತ್ತೆ ಕುಂಭರಾಶಿಯವರು. ನಂತರ ನೀವು ಆದಷ್ಟು ಮೌನವಾಗಿರಿ. ಯಾವುದೇ ಒಂದು ವಿಷಯದಲ್ಲಿ ವಾಗ್ವಾದ ಮಾಡೋದಕ್ಕೆ ಹೋಗಬೇಡಿ. ಈ ಮುಂದಿನ 48 ಗಂಟೆಗಳ ಸಮಯದಲ್ಲಿ ಅದೃಷ್ಟದ ಸಮಯ ಆಗಲಿದೆ. ಧನಲಾಭ ಪ್ರಾಪ್ತಿಯಾಗಲಿದೆ. ನಂತರ ಈಗ ಧನಲಾಭ ಪ್ರಾಪ್ತಿಯಾಗಿರ್ತಕ್ಕಂಥ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳು ಬೇಡ ಈ ಸಮಯದಲ್ಲಿ. ಹೌದು, ಮುಂದಿನ ಭವಿಷ್ಯಕ್ಕಾಗಿ ನೀವು ಈಗ ಬಂದಿರತಕ್ಕಂಥ ಹಣವನ್ನು ಹೂಡಿಕೆ ಮಾಡಿ ಇಟ್ಟರೆ ಮುಂದಿನ ಭವಿಷ್ಯಕ್ಕೆ ಅದು ಉಪಯೋಗಕರ ಆಗಿರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡದೆ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಈಗ ಹೂಡಿಕೆ ಮಾಡಲು ಸಹ ಒಳ್ಳೆಯ ಸಮಯ ಆದರೆ ಇರ್ತಕ್ಕಂಥದ್ದು. ಇದು ಅದೃಷ್ಟದ ಸಮಯ ಆಗಿರುತ್ತೆ. ನಂತರ ಹಿರಿಯರ ಮಾತನ್ನು ಕೇಳುವಂಥದ್ದು ಅತಿ ಮುಖ್ಯವಾಗಿರುವಂಥ ಸಂದೇಶ ಇದು. ಹೌದು, ಕುಂಭರಾಶಿಯವರು ನೀವು ಯಾವುದೇ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ, ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ, ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಅನುಭವಿತರಿಗೆ ನಂತರ ಹಿರಿಯರ ಮಾತನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು ಉತ್ತಮವಾಗಿರುತ್ತೆ. ಕುಂಭರಾಶಿಯವರಿಗೆ ನಂತರ ಎಷ್ಟು ದಿನ ನಿಂತು ಹೋಗಿರುವಂತಹ ಕೆಲಸಗಳು ಸಹ ಇದೀಗ ಪೂರ್ಣ ಆಗುವಂಥದ್ದು. ನಂತರ ನೀವು ಒಂದು ಮುಖ್ಯವಾದ ಕೆಲಸ ಇದೆ. ಅದು ಏನಂತಂದರೆ, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರಿಗೂ ಸಹ ಹೇಳಬಾರದು. ಅದು ಆಸ್ತಿ ಖರೀದಿ ಆಗಿರಬಹುದು ಅಥವಾ ಯಾವುದಾದರೂ ಜಾಗದಲ್ಲಿ ಹೂಡಿಕೆ ಮಾಡೋದಾಗಿರಬಹುದು. ನಂತರ ನಿಮ್ಮ ಮುಂದಿನ ಯೋಜನೆಗಳು ಯಾವುದಾದರೂ ವಸ್ತುವನ್ನು ಖರೀದಿ ಮಾಡ್ತಿದ್ದೀವಿ, ಸೊ ಈ ರೀತಿ ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ಸ್ನೇಹಿತರಾಗಿರಬಹುದು, ಕುಟುಂಬಸ್ಥರಾಗಿರಬಹುದು, ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು, ಯಾರೊಂದಿಗೂ ಸಹ ಈ ವಿಚಾರವನ್ನು ಹಂಚಿಕೊಳ್ಳಬೇಡಿ. ನಂತರ ನಿಮ್ಮ ಜೀವನದಲ್ಲಿ ಹಣ ಬರುವಂತಹ ದಾರಿಗಳು ಸಹ ಹೆಚ್ಚಾಗುವಂಥದ್ದು. ನಂತರ ನೀವು ಈ ಒಂದು ವಸ್ತುವನ್ನು ಈ ಸಮಯದಲ್ಲಿ ಮುಂದಿನ 48 ಗಂಟೆಯಲ್ಲಿ ಯಾರಿಗೂ ಸಹ ನೀಡಬಾರದು ಅಂತ ಹೇಳಿದೆ. ಅದು ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಇರುವಂತಹ ದೇವರ ಕೋಣೆಯ ಜಾಗದಲ್ಲಿ ಇರ್ತಕ್ಕಂಥ ದೀಪ ಹಚ್ಚುವ ಜಾಗದಲ್ಲಿ ಇರ್ತಕ್ಕಂಥ ಅರಿಶಿಣದ ಕುಂಕುಮವನ್ನು, ನಂತರ ನಿಮ್ಮ ಮನೆಯಲ್ಲಿ ಇರುವಂತಹ ಉಪ್ಪು, ಚಿನ್ನಾಭರಣಗಳನ್ನು ಯಾರಿಗೂ ಸಹ ತೋರಿಸಬೇಡಿ, ಕೊಡಬೇಡಿ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ತಪ್ಪನ್ನು ಯಾರು ಸಹ ಈ ಸಮಯದಲ್ಲಿ ಮಾಡಬೇಡಿ. ನಂತರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಅವಕಾಶಗಳು ಸಹ ನಿಮ್ಮ ನೋಡಿಕೊಂಡು ಬರುತ್ತೆ. ಕೆಲವರಿಗೆ ವಿದೇಶಿ ಉದ್ಯೋಗವೂ ಸಹ ಸಿಗಬಹುದಾಗಿರುತ್ತೆ. ಈ ಸಮಯದಲ್ಲಿ ಸುವರ್ಣ ಯುಗ ಪ್ರಾರಂಭ ಆಗಲಿದೆ. ಆಸ್ತಿಯಲ್ಲಿ ನಿಮಗೆ ಧನಲಾಭವೂ ಸಹ ಪ್ರಾಪ್ತಿಯಾಗುವಂಥದ್ದು. ಆರೋಗ್ಯದ ಕಡೆ ಈ ಸಮಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ ಕುಂಭರಾಶಿಯವರು. ನಂತರ ವಾಹನದಲ್ಲಿ ವೇಗವಾಗಿ ಚಲಾವಣೆ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದಾಗಿರುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇಷ್ಟು ದಿನ ನೀವು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಆದರೆ ಸಿಗಲಿದೆ. ಇಷ್ಟು ದಿನ ಇರ್ತಕ್ಕಂಥ ಕಹಿ ನೆನಪನ್ನು ಮರೆತು ಅದರಿಂದ ಕಲಿತ ಪಾಠವನ್ನು ಮುಂದಿನ ಭವಿಷ್ಯಕ್ಕಾಗಿ ಬಳಕೆ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಸಹ ನೆಮ್ಮದಿ ಇರ್ತಕ್ಕಂಥದ್ದು. ಇದು ಕುಂಭರಾಶಿಯವರು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಪವಾಡಗಳ ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಹೇಳಿದಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ. ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ.
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.